ಹಾಯ್, ಎಲ್ರಿಗೂ ರತ್ನನ ಪ್ರಪಂಚಕ್ಕೆ ಸ್ವಾಗತ. ನಾನು ನಿಮ್ಮ ರತ್ನಕುಮಾರ್. ಇವತ್ತು ನಾವು ಕರಾವಳಿಯ ಭೂ ಕೈಲಾಸವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಒಂದು ವಿಶೇಷವಾದ ದೇವಸ್ಥಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಹೆಸರೇ ಕಾರಂಜೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ನೋಡೋಣ. ಹಾಯ್ ಗಾಯ್ಸ್, ನಾವು ಬಂದಿದ್ದೀರಿ ಕಾರಂಜೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬಂದ್ಬಿಟ್ಟು ಪಾರ್ಕಿಂಗ್ ಲಾಟು. ಇಲ್ಲಿ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿ ಇಲ್ಲಿ ಮೆಟ್ಲು ಕಾಣಿಸ್ತೀವಿ. ಮೆಟ್ಲು ಹತ್ಕೊಂಡು ಮೇಲೆ ಹೋಗಬೇಕು. ಸುಮಾರು ಒಂದು 350 ಮೆಟ್ಲಿದೆ. ಸೊ ನಾವು ಈ ಮೆಟ್ಲು ಹತ್ಕೊಂಡು ಹೋಗ್ತಿಲ್ಲ. ಆ ಕಡೆ ಇನ್ನೊಂದು ದಾರಿ ಇದೆ, ಒಂದು ಅರ್ಧದವರೆಗೂ ಹೋಗುತ್ತೆ. ಸ್ವಲ್ಪ ಮೆಟ್ಲು ಕಮ್ಮಿ ಆಗುತ್ತೆ ಹತ್ತೋದು. ಬನ್ನಿ ಹೋಗೋಣ. ಶ್ರೀ ಕಾರಂಜೇಶ್ವರ ದೇವಸ್ಥಾನವು ಕಾರಂಜಿ ಎಂಬ ಸ್ಥಳದಲ್ಲಿ ನೆಲೆಗೊಂಡಿರುವ ಪ್ರಸಿದ್ಧ ಶಿವನ ದೇವಾಲಯವಾಗಿದೆ. ಇದು ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಈ ದೇವಾಲಯವು ಕಾರಂಜಿ ಗ್ರಾಮದ ಬೆಟ್ಟದ ಮೇಲಿರುತ್ತದೆ. ಇನ್ನು ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಬೆಂಗಳೂರು ಮಾರ್ಗವಾಗಿ ಬೆಳ್ತಂಗಡಿ ಮಾರ್ಗವಾಗಿ ಬರ್ಬೋದು. ಮತ್ತೆ ಮಂಗಳೂರಿನಿಂದ ಬಂದ್ರೆ ಬಂಟ್ವಾಳ ಮಾರ್ಗವಾಗಿ ಕೂಡ ಬರ್ಬೋದು. ಶ್ರೀ ಕಾರಂಜೇಶ್ವರ ದೇವಸ್ಥಾನ ಕರಾವಳಿಯ ಭೂ ಕೈಲಾಸವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕ್ಷೇತ್ರದಲ್ಲಿ ಶಿವ ಮತ್ತೆ ಪಾರ್ವತಿಗೆ ಪ್ರತ್ಯೇಕವಾಗಿ ದೇವಾಲಯವನ್ನು ನಿರ್ಮಿಸಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಶಿವನಿಗೆ ಮತ್ತು ಇನ್ನೊಂದು ಪಾರ್ವತಿ ಮತ್ತು ಗಣೇಶ ದೇವರಿಗೆ ದೇವಾಲಯವನ್ನು ನಿರ್ಮಿಸಿದ್ದಾರೆ. ದೇವಸ್ಥಾನಕ್ಕೆ ಹೋಗೋ ದಾರಿಲಿ ರೋಡಲ್ಲಿ ನವಿಲು ಸಿಕ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಇನ್ನು ಈ ದೇವಸ್ಥಾನನ ತಲುಪಲು ಸುಮಾರು 355 ಮೆಟ್ಲುಗಳಿವೆ. ಇನ್ನು ಪುರಾಣಗಳ ಪ್ರಕಾರ ಹೇಳಬೇಕು ಅಂದ್ರೆ ಹಿಂದೂ ಪುರಾಣಗಳಲ್ಲಿ 4 ಯುಗಗಳನ್ನು ಉಲ್ಲೇಖಿಸಲಾಗಿದೆ ಮತ್ತು ಕಾರಂಜೇಶ್ವರ ದೇವಸ್ಥಾನ ಅದೆಲ್ಲಕ್ಕೂ ಸಾಕ್ಷಿಯಾಗಿದೆ. ಉಜಿರೆಯಿಂದ 33 ಕಿಲೋಮೀಟರ್ ದೂರ ಇದೆ. ಬನ್ನಿ ದೇವಸ್ಥಾನ ನೋಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಈ ದೇವಸ್ಥಾನನ 2 ಭಾಗ ಮಾಡಿದ್ದಾರೆ. ಒಂದು ಶಿವನಿಗೋಸ್ಕರ, ಇನ್ನೊಂದು ಪಾರ್ವತಿ ಮತ್ತು ಗಣೇಶನಿಗೋಸ್ಕರ. ಇಲ್ಲಿ ನೋಡಿ ಟೈಮಿಂಗ್ಸ್ ಇದೆ. ಬೆಳಗ್ಗೆ 9 ರಿಂದ 12ವರೆವರೆಗೂ ಓಪನ್ ಇರುತ್ತೆ. ಬನ್ನಿ ದೇವಸ್ಥಾನ ನೋಡೋಣ ಹೇಗಿದೆ ಅಂತ. ಈ ದೇವಾಲಯನ್ನು ಕೃತಯುಗದ ಸಮಯದಲ್ಲಿ ರೌದ್ರಗಿರಿ ಅಂತ ಕರಿತಾ ಇದ್ರು. ದ್ವಾಪರ ಯುಗದಲ್ಲಿ ಭೀಮಶೈಲ ಅಂತ ಕರಿತಾ ಇದ್ರು. ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ಅಂತ ಕರಿತಾ ಇದ್ರು ಮತ್ತು ಇವಾಗ ಕಲಿಯುಗದಲ್ಲಿ ಕಾರಂಜ ಎಂದು ಕರೆಯಲಾಗುತ್ತದೆ. ಇದು 4 ಪ್ರಮುಖ ಯುಗಗಳಿಗೆ ಸಾಕ್ಷಿಯಾಗಿರುವ ಒಂದು ದೇವಾಲಯವಾಗಿದೆ. ಕಾರಂಜೇಶ್ವರ ಎಂದು ಕರೆಯಲ್ಪಡುವ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು 1,500 ಅಡಿ ಎತ್ತರದಲ್ಲಿದೆ. ಇವತ್ತು ನಾವು ಬಂದಿರೋ ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಲೈಟಾಗಿ ಮಳೆ ಬರ್ತಿದೆ ನೋಡಿ. ವ್ಯೂ ಪಾಯಿಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪಾರ್ವತಿ ದೇವಸ್ಥಾನ ಏನ್ ನೋಡ್ತಾ ಇದ್ದೀರಾ, ಇದು ಶಿವನ ದೇವಸ್ಥಾನದ ಕೆಳಗಡೆ ಇರುತ್ತದೆ. ಈ ಶಿವನ ದೇವಸ್ಥಾನ ಜೈನ ಹಾಗೂ ವೈಷ್ಣವ ಶೈಲಿಯಲ್ಲಿ ನಿರ್ಮಿಸಲಾಗಿರುತ್ತದೆ. ಇನ್ನು ಪುರಾಣಗಳ ಪ್ರಕಾರ ಹೋದ್ರೆ ಭೀಮನು ತನ್ನ ಗದೆಯನ್ನು ನೆಲದ ಮೇಲೆ ಎಸೆದನು ಮತ್ತು ಅಲ್ಲಿ ಒಂದು ಕೊಳವು ರೂಪುಗೊಂಡಿತು ಎಂದು ನಂಬಲಾಗಿದೆ. ಈ ಕೊಳವನ್ನು ಗದಾ ತೀರ್ಥ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಭೀಮನ ಹೆಬ್ಬೆರಳಿನಿಂದ ಮುಂಗುಷ್ಟ ತೀರ್ಥ ರಚಿಸಲ್ಪಟ್ಟಿತು ಎಂದು ಹೇಳುತ್ತಾರೆ. ಅವನು ನೆಲದ ಮೇಲೆ ಮಂಡಿ ಉರಿದಾಗ ಜನು ತೀರ್ಥ ಎಂಬ ಮತ್ತೊಂದು ಕೊಳವನ್ನು ರಚಿಸಲ್ಪಟ್ಟಿತು. ಈ ಕೊಳಗಳನ್ನು ದೇವಾಲಯದಲ್ಲಿ ಕಾಣಬಹುದು ಮತ್ತು ಈ ಕೊಳ ಏನಿದೆ ಇದು ವರ್ಷಪೂರ್ತಿ ದೇವಾಲಯಕ್ಕೆ ನಿರಂತರವಾಗಿ ನೀರು ಸರಬರಾಜು ಮಾಡುತ್ತದೆ. ನೋಡಿ ಫ್ರೆಂಡ್ಸ್, ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ. ಮೈಂಡ್ ಹಂಗೆ ರಿಲ್ಯಾಕ್ಸ್ ಆಗುತ್ತೆ. ಇನ್ನು ಮೇಲೆ ಹತ್ತಬೇಕು. ಬನ್ನಿ.
ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕಾರಂಜೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ. ಇಲ್ಲಿ ನೀವು ಕಾರಂಜೇಶ್ವರ ದೇವಸ್ಥಾನದಲ್ಲಿ ನೀವು ಸಾಕಷ್ಟು ಕೋತಿಗಳನ್ನ ಕಾಣ್ಬೋದು. ಪ್ರತಿದಿನ ಕೋತಿಗಳಿಗೆ ಆಹಾರವನ್ನು ನೀಡುತ್ತಾರೆ ಮತ್ತು ಅನೇಕ ಭಕ್ತರು ಸಹ ಅದೇ ರೀತಿ ಮಾಡುತ್ತಾರೆ. ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಕೋತಿಗಳು ನಿಮ್ಮ ಕೈಲಿರೋ ವಸ್ತುಗಳನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತದೆ. ಹುಷಾರಾಗಿರ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟು. ವೆದರ್ ಕೂಡ ಹ್ಯಾಂಡ್ಸಮ್ ಆಗಿದೆ, ನೋಡ್ಬೋದಾ. ಇನ್ನಷ್ಟು ದೂರ ಇದೆ, ನಡೀರಿ ಇವಾಗ. ಇರೋ ನಾನು ಬಂದೆ, ಓಡ್ತಾ ಇದೆಯಾ. ನನ್ನ ಮಗಂಗೆ ಎನರ್ಜಿ ಜಾಸ್ತಿ, ಓಡಾಬಿಟ್ಟ ನಾನು ಬಿಟ್ಟು. ನಾವು ನಿಂತ್ಕೊಳ್ಳ, ನಾನು ಬರ್ತೀನಿ. ಓಡ್ತಾ ಇದೆಯಾ? ಹಾಂ, ಎಷ್ಟು ದೂರ ಇದೆ ನೋಡಿ. ನನ್ನ ಸುಸ್ತಾಗಿಲ್ಲ. ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆಯಾ? ಮೆಟ್ಲು ಹತ್ಕೊಂಡ್ಬಂದಿದ್ದು ಲಾಸ್ ಇಲ್ಲ ಅಲ್ಲ? ವೆದರ್ ಚೆನ್ನಾಗಿದೆ. ನಾವು ಬಂದಿದ್ದು ಟೈಮ್ ಸಾಕಾಗಿದೆ. ಪ್ರಕೃತಿನ ಎಂಜಾಯ್ ಮಾಡ್ಬೇಕಂದ್ರೆ ಇಲ್ಲಿ ಬರಬೇಕು. ಇಲ್ಲೆಲ್ಲ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ. ಜನ ಇಲ್ಲ, ಯಾರೂ ಇಲ್ಲ ಜಾಸ್ತಿ. ನೆಮ್ಮದಿಯಾಗಿ ಆರಾಮಾಗಿರುವಾಗ ಬಾ ಹೋಗೋಣ ಮೇಲೆ. ಕಂಟಿನ್ಯೂ ಮಾಡಿ. ಟೋಟಲು 355 ಕೆಳಗಡೆಯಿಂದ. ನಾವು ಪಾರ್ಕಿಂಗಿಂದ ಬಂದಿದ್ದಲ್ಲ, ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ. ಬಂದೇ ಇರೋ. ಮೊದಲು ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಿದ್ರೆ ಇಲ್ಲಿ ಉಂಗುಷ್ಟ ತೀರ್ಥ ಮತ್ತೆ ಜಾನು ತೀರ್ಥ ಸಿಗುತ್ತದೆ. ಈ ಪುಟ್ಟ ಕೆರೆಗಳನ್ನು ಹಾಗೂ ಕೆಳಗಿನ ಗದಾ ತೀರ್ಥವನ್ನು ಮಹಾಭಾರತ ಕಾಲದಲ್ಲಿ ಭೀಮಸೇನ ನಿರ್ಮಿಸಿದ ಎಂಬ ನಂಬಿಕೆ ಇದೆ. ಇನ್ನು ಈ ದೇವಾಲಯದ ಪಕ್ಕದಲ್ಲಿ ಹಂದಿಕೆರೆಯು ಅರ್ಜುನನಿಂದ ಉಂಟಾಯಿತೆಂಬ ಕಥೆ ಇದೆ. ಇನ್ನು ಇಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ ಈ ಬೆಟ್ಟವನ್ನ ಏರ್ಬೇಕಂದ್ರೆ ಸುಮಾರು 500ಕ್ಕೂ ಹೆಚ್ಚು ಮೆಟ್ಲನ್ನು ಹತ್ತಬೇಕು. ಟಾಪಿಗೆ ಬಂದ್ಬಿಟ್ರಿ. ಇಲ್ಲಿ ನಿಂತ ನೋಡಿ, ಓಡಿ ಬಂದೆ ನನ್ನ ಮಗ. ಯಾಕಪ್ಪ ಸುಸ್ತಾಗಿಲ್ವಾ? ಮೊದಲೇ ಹೇಳಿರುವಂತೆ ಇಲ್ಲಿ ಶಿವ ಮತ್ತೆ ಪಾರ್ವತಿಗೆ ಪ್ರತ್ಯೇಕ ದೇವಸ್ಥಾನ ಇದ್ದು, ಶಿವ ಹಾಗೂ ಪಾರ್ವತಿಯರು ಇಲ್ಲಿ ಭೇಟಿಯಾಗುವುದು ವರ್ಷಕ್ಕೆ ಒಂದೇ ದಿನ ಮಾತ್ರ. ಅದುವೇ ಶಿವರಾತ್ರಿ ಸಮಯದಲ್ಲಿ. ಮಹಾಶಿವರಾತ್ರಿ ಎಂದು ಇಲ್ಲಿ ವಾರ್ಷಿಕ ಜಾತ್ರೆ ನಡೆಯುತ್ತದೆ. ಈ 4 ದಿನಗಳ ಕಾಲ ನಡೆಯುವ ಈ ಜಾತ್ರೆಯದಂದು ಗುಡ್ಡದ ಮೇಲಿನಿಂದ ಶಿವನ ವಿಗ್ರಹವನ್ನು ಪಾರ್ವತಿಯ ದೇವಾಲಯಕ್ಕೆ ತರುವ ಮೂಲಕ ಶಿವ ಪಾರ್ವತಿಯರ ಭೇಟಿ ನಡೆಯುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.